ಹಿರಿಯ ರಾಜಕಾರಣಿಗಳು ಮತ್ತು ಹಲವಾರು ವರ್ಷಗಳಿಂದ ಇವತ್ತು ಜನಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ಎಚ್.ವೈ. ಮೇಟಿ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿನ ಆ ಭಗವಂತ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅವರು ಸುಮಾರು 4-5 ಬಾರಿ ಶಾಸಕರಾಗಿ ಇವತ್ತು ನಮ್ಮ ಇದರಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಇವತ್ತು ನಾವೆಲ್ಲರೂ ಅವರ ಆದರ್ಶಗಳು ಎಲ್ಲದನ್ನು ಕೂಡ ನೋಡಿದಾಗ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ಒಬ್ಬರು ಸಂಸದೀಯ ಪಟುವಾಗಿ ಇವತ್ತು ಬಂದಂಥವರು ಸನ್ಮಾನ್ಯ ಎಚ್.ವೈ. ಮೇಟಿ ಅವರು. ಅವ್ರನ್ನ ಇವತ್ತು ನಾವೆಲ್ಲರೂ ಕೂಡ ಒಂದು ಏನು ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ, ಅವರಿಗೆ ಚಿರಶಾಂತಿಯನ್ನು ಕೋರ್ತಾರೆ. ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಡೆಡ್ಲೈನ್ ಕೊಡುತ್ತಾರೆ. ಇವತ್ತು ಕಬ್ಬು ಬೆಳೆಗಾರರು ಸುಮಾರು ಒಂದು ವಾರಗಳಿಂದ ಇವತ್ತು ಬೀದಿಲಿ ನ್ಯಾಷನಲ್ ಹೈವೇ ಬಂದ್ ಮಾಡಿಕೊಂಡು ಕೂತಿದ್ದಾರೆ. ಅದನ್ನು ಇವತ್ತು ಸರ್ಕಾರ ಗಮನ ಹರಿಸಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಹೆಚ್ಚಿನದಾಗಿ ಖಾಸಗಿಯವರ ಸಕ್ಕರೆ ಕಾರ್ಖಾನೆಗಳು ಅಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇವತ್ತು ಸರ್ಕಾರದ್ದು ಇದೆ, ಖಾಸಗಿಯವ್ರದ್ದು ಇದೆ. ಅಲ್ಲೇ ಹೆಚ್ಚಿನ ಇದು ಸಕ್ಕರೆ ಕಾರ್ಖಾನೆ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಅಲ್ಲಿಯ ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅವರ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.